ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. BJP, ಕಾಂಗ್ರೆಸ್ ಮತ್ತು JDSಗೆ ನಡುಕ ಮತ್ತೆ 3 ಪಕ್ಷಗಳ ಉದಯ. ಉಪೇಂದ್ರ ಯತ್ನಾಳ್, ರವಿಕೃಷ್ಣ ರೆಡ್ಡಿ ಆರ್ಭಟ. 2028ರ ವಿಧಾನಸಭೆಯ ಚುನಾವಣಾ ಫಲಿತಾಂಶವೇ ಅತಂತ್ರ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಿಂದ 10 ಪಾರ್ಟಿಗಳು ಚುನಾವಣೆಯನ್ನು ಸ್ಪರ್ಧೆ ಮಾಡುತ್ತೆ ಮತ್ತು ಅಲ್ಲಿ ಆ ಪಾರ್ಟಿಗಳು ಕೂಡ 4ರಿಂದ 5 ಸೀಟು, 5ರಿಂದ 6 ಸೀಟು ಎಲ್ಲವೂ ಗೆಲ್ಲುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ 3 ಪಕ್ಷ ಇದೆ. ಅದು ಕಾಂಗ್ರೆಸ್, BJP ಮತ್ತು JDS. ಅಲ್ಲಿ ಇಲ್ಲೊಂದು ಇಂಡಿಪೆಂಡೆಂಟ್ ಅಭ್ಯರ್ಥಿ ಕೂಡ ಗೆಲ್ತಾರೆ. ಆದರೆ 4ನೇ ಪಕ್ಷವಾಗಿ, 5ನೇ ಪಕ್ಷವಾಗಿ ಅಥವಾ 6ನೇ ಪಕ್ಷವಾಗಿ ನಮ್ಮ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಚುನಾವಣೆಯಲ್ಲಿ ಆರ್ಭಟಿಸುವಂಥ, ಚುನಾವಣೆಯಲ್ಲಿ ಗೆಲ್ಲುವಂಥ ಯಾವುದೇ ಪಾರ್ಟಿ ಕೂಡ ಉಳ್ಕೊಂಡಿಲ್ಲ. ಇಲ್ಲಿ ಒಬ್ಬರು ಪಕ್ಷೇತರ ಗೆದ್ದರೂ ಕೂಡ ಅವರು ಬೇರೆ ಪಕ್ಷ ಜೊತೆ ಮರ್ಜ್ ಆಗಿಬಿಡ್ತಾರೆ ಮತ್ತು ಆ ಪಕ್ಷದಿಂದ ಮರು ಚುನಾವಣೆಯಲ್ಲಿ ಗೆದ್ದು ಬೀಗ್ತಾರೆ. ಅಷ್ಟರ ಮಟ್ಟಿಗೆ ಯಾವುದೇ ಒಂದು ವ್ಯಕ್ತಿ ಚುನಾವಣೆಯಲ್ಲಿ ಪಕ್ಷ ಕಟ್ಟಿ ಆ ಪಕ್ಷವನ್ನು ಬೆಳೆಸುವಂಥ ಒಂದು ಹಂತಕ್ಕೆ ಸದ್ಯದ ಮಟ್ಟಿಗೆ 16 ವರ್ಷಗಳಿಂದ ಯಾರೂ ಬಂದಿಲ್ಲ. ಈಗಿನ ಒಂದು ಫಲಿತಾಂಶವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ 135 ಸೀಟ್ಗಳನ್ನ ಗೆದ್ದು ಅಧಿಕಾರದಲ್ಲಿದೆ. ಅವರಿಗೆ ಕಳೆದ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಬರೋಬ್ಬರಿ 42% ಮತ ಕೂಡ ಬಂದಿತ್ತು. ಅದಾದ ನಂತರ ಅಧಿಕಾರದಲ್ಲಿದ್ದಂತೆ BJP ಸೋತು 66 ಸೀಟನ್ನು ಗೆದ್ದಿತ್ತು. ಅವರಿಗೆ 2023ರ ಚುನಾವಣೆಯಲ್ಲಿ 36% ವೋಟ್ ಕೂಡ ಬಂದಿತ್ತು. ಇನ್ನು JDS 19 ಸೀಟನ್ನು ಗೆದ್ದಿತ್ತು. ಅವರಿಗೆ ಸರಿಸುಮಾರು 13% ಮತವನ್ನು ಕೂಡ ಬಂದಿತ್ತು. ಇನ್ನು ಸರ್ವೋದಯ ಪಾರ್ಟಿಯಿಂದ ದರ್ಶನ್ ಪುಟ್ಟಣ್ಣಯ್ಯವರು 1 ಸೀಟನ್ನು ಗೆದ್ದಿದ್ದರು. ಜೊತೆಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು 2 ಕ್ಷೇತ್ರದಲ್ಲಿ ತಮ್ಮ ಒಂದು ಜಯವನ್ನು ಸಾಧಿಸಿದರು. ಅಷ್ಟರ ಮಟ್ಟಿಗೆ 224 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಜೊತೆಗೆ ಮುಂದೂ ಕೂಡ ತಾನು ಕೊಟ್ಟಂಥ ಗ್ಯಾರಂಟಿಯ ಫಲವಾಗಿ 2028ರ ಚುನಾವಣೆಯಲ್ಲಿ ಕೂಡ ಗೆದ್ದು ಬೀಗುತ್ತೇವೆ ಎನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿದ್ದರೆ, ಇಲ್ಲ ಈ ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರ ಮತ್ತು ಹಿಂದೂ ಮುಸ್ಲಿಂ ಓಲೈಕೆ ಬೇರೆ ಬೇರೆ ಕಾರಣದಿಂದಾಗಿ BJP ತಾನು ಗೆಲ್ತೇನೆ, ಈ ಸಲ ತಾನು 150 ಸೀಟನ್ನು ಗೆದ್ದೇ ಗೆಲ್ತೇನೆ ಅನ್ನುವಂಥ ಹಠದಲ್ಲಿ, ಜಯದಲ್ಲಿ ಅಥವಾ ಆತ್ಮವಿಶ್ವಾಸದಲ್ಲಿ ಒಂದು ಕಡೆ BJP ಹಾತೊರೆತಿದ್ದಾರೆ. ಮತ್ತೊಂದು ಕಡೆ JDS ಕೂಡ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಪ್ರಚಾರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಅಧಿಕಾರಕ್ಕೆ ಬರ್ತೇವೆ, ಕುಮಾರಣ್ಣ ಕೂಡ CM ಆಗ್ತೇನೆ ಅನ್ನುವಂಥ ನಿಖಿಲ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಚುನಾವಣಾ ಪೂರ್ವ ಮೈತ್ರಿ ಆಗುತ್ತೆ BJP ಜೊತೆ, ಇಲ್ಲ ಇಂಡಿಪೆಂಡೆಂಟ್ ಆಗಿ ತಾವೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಗೊಂದಲ ಕೂಡ ಇದೆ. ಆದರೆ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇರುವಾಗ ಆ ಲೆಕ್ಕಾಚಾರ ಮುಂದಿನ ಹಂತಕ್ಕೆ ಯಾವ ಹಂತಕ್ಕೆ ಹೋಗುತ್ತೆ ಅಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ಕಡೆ BJP ತಾನು ಗೆದ್ದು ಬೀಗ್ತೇನೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಇಲ್ಲ ನಾನೇ ಗೆದ್ದು ಬೀಗ್ತೇನೆ ಮತ್ತೆ ಅಧಿಕಾರಕ್ಕೆ ಬರ್ತೇನೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಆದರೆ ಈಗ ಬರ್ತಾ ಇರುವಂಥ ಅಂದರೆ ಮೇ 4ಕ್ಕೆ ತಮಿಳುನಾಡಿನ ವಿಧಾನಸಭೆಯ ಚುನಾವಣಾ ಫಲಿತಾಂಶ ಬಂದ ನಂತರ ವಿಜಯವರ ಒಂದು ವಿಜಯ ಘೋಷ, ಅವರ ಸಾಧನೆ, ಅವರ ಒಂದು ಅಧಿಕಾರಕ್ಕೆ ಬಂದ ನಂತರ ಪಕ್ಷ ಕಟ್ಟಿದ ಕೇವಲ 2 ವರ್ಷದಲ್ಲಿ ಅಧಿಕಾರಕ್ಕೆ ತಂದಂತೆ ವಿಜಯವರ ಒಂದು ಹಾದಿ ಇದೆಯಲ್ಲ, ಅದು ಇದೀಗ ಕರ್ನಾಟಕದಲ್ಲಿ ಈ ದೊಡ್ಡ 3 ಪಕ್ಷಗಳಿಗೆ ನಡುಕ ಕೂಡ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಉಪೇಂದ್ರ ಅವರು ಹಗಲು ರಾತ್ರಿ ಅನ್ನೋದು ಇದೀಗ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ ಮತ್ತು ತಾನು ಅಧಿಕೃತವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ, ಜೊತೆಗೆ ತಮ್ಮ ಪಕ್ಷದ ಅಭ್ಯರ್ಥಿಗಳು, ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಗಳು ಕೂಡ 224 ಕ್ಷೇತ್ರಗಳು ಕೂಡ ಸ್ಪರ್ಧೆ ಮಾಡ್ತೇವೆ ಮತ್ತು ಈ ಪಾರದರ್ಶಕತೆಯ ಆಡಳಿತವನ್ನು ಕೊಡ್ತೇವೆ ಎನ್ನುವಂಥ ಒಂದು ಘಂಟಾಘೋಷದ ಒಂದು ಮ್ಯಾನಿಫೆಸ್ಟೋ ಅಂತಾರಲ್ಲ, ಪ್ರಣಾಳಿಕೆಯನ್ನು ಕೂಡ ಹೇಳಿದ್ದಾರೆ. ಅವರ ಪ್ರಜಾಕೀಯ ಆ್ಯಪಲ್ಲಿ ಹೋದರೆ ನೀವು ಹೇಗೆ ಪಕ್ಷವನ್ನು ಜಾಯ್ನ್ ಆಗ್ಬೋದು ಅಥವಾ ಅದರ ಒಂದು ನೀತಿ ನಿಯಮ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುತ್ತೆ. ಅವರ ಜೊತೆಗೆ ಇದೀಗ KRS ಪಕ್ಷ ಮತ್ತೆ ಮುಂಚೂಣಿಯಲ್ಲಿದೆ. ಅವರು ಕೂಡ ಸೋಷಿಯಲ್ ಮೀಡಿಯಾವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ರವಿಕೃಷ್ಣ ರೆಡ್ಡಿ ಅವರು 2023ರ ಚುನಾವಣೆಯಲ್ಲಿ ಕೂಡ ಸರಿಸುಮಾರು 195 ಕ್ಷೇತ್ರಗಳ ಸ್ಪರ್ಧೆ ಮಾಡಿದರು. ಆ ಒಂದು ಸ್ಪರ್ಧಿಗಳು ಕೂಡ 1000ದಿಂದ 1,500, 2,000 ಓಟನ್ನು ಪಡ್ಕೊಂಡಿದ್ರು. ಅವರ ಟೋಟಲ್ ವೋಟ್ ಕೂಡ ಸರಿಸುಮಾರು 1,60,00,000 ಮತಗಳು, 1,60,000 ಮತಗಳು ಕೂಡ ಬಂದಿದ್ದು. ಹಾಗಾಗಿ ಅವರು ಕೂಡ ಇದೀಗ ಅಧಿಕೃತವಾಗಿ 224 ಕ್ಷೇತ್ರಗಳು ಕೂಡ ಕ್ಯಾಂಡಿಡೇಟ್ ಹುಡುಕ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ವಿರೋಧಿ ಮಾಡ್ತೀವಿ ಅಥವಾ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಅನ್ನುವಂಥ ಒಂದೇ ಒಂದು ಅಜೆಂಡಾ ಇಟ್ಕೊಂಡಿದ್ದೀಗ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಯತ್ನಾಳ್ ಕೂಡ BJPಯ ಹಿಂದೂ ಬಣದ ಒಂದು ಅಲೆಯನ್ನು ಒಡೆದು ತನಗೆ ಮೋಸ ಆಗಿದೆ ಮತ್ತು ನಮ್ಮ ದೇಶ ಉಳಿಬೇಕು, ಹಿಂದೂಗಳು ಉಳಿಬೇಕು ಅನ್ನೋದ್ರೆ ನಾನು ಪಕ್ಷವನ್ನು ಕಟ್ತೇನೆ, ಈ ವಿಜಯವರ ಒಂದು ಜಯ ನನಗೆ ಸ್ಫೂರ್ತಿಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಉಪೇಂದ್ರ ಅವರ ಒಂದೊಂದೇ ಈ 3 ಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಈ ದೊಡ್ಡ ಪಕ್ಷಗಳಿಗೆ ಎಷ್ಟು ಅನಾಹುತ ಆಗುತ್ತೆ ಎಲ್ಲವನ್ನು ನೋಡೋಣ. ಮೊದಲು ಉಪೇಂದ್ರ ಅವರ ಒಂದು ಪಕ್ಷದ ಕಾರ್ಯವೈಖರಿ ಮತ್ತು ಅವರ ನಡವಳಿಕೆ ಅಥವಾ ಅವರ ಒಂದು ಮ್ಯಾನಿಫೆಸ್ಟೋ ಎಲ್ಲವನ್ನು ನೋಡ್ತಾ ಇದ್ದರೆ, ಉಪೇಂದ್ರ ಅವರು ಪ್ರಜಾಕೀಯ
ಪಕ್ಷವನ್ನು ಕಟ್ಟಿದ್ರು 5-6 ವರ್ಷದ ಹಿಂದೆ. ಅದು ಸ್ವಲ್ಪ ಸಮಸ್ಯೆ ಆಗಿತ್ತು. ಈಗ ಉಪ್ಪಿ ಪ್ರಜಾಕಿ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಕೊಂಡು ಇದೀಗ ಚುನಾವಣೆ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಶಾಂತವಾಗಿದ್ದರು, ಇಲ್ಲಿ ಈ ಚುನಾವಣೆ ಇಲ್ಲ ಅಂದರೆ ನೆಕ್ಸ್ಟ್ ಚುನಾವಣೆಗೆ ನಿಲ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ರು. ಅಂದರೆ ಯಾವಾಗ ತಮಿಳುನಾಡಿನಲ್ಲಿ ವಿಜಯ್ ಅವರು ಜಯವನ್ನು ಸಾಧಿಸಿದ್ರು, ಒಂದು ಅಲೆ ಈ ದ್ರಾವಿಡ ಪಕ್ಷಗಳನ್ನ ಮಕಾಡೆ ಮಲಗಿಸಿ ವಿಜಯವರ ಪಕ್ಷಕ್ಕೆ ವೋಟ್ ಹಾಕಿ ಒಂದು ಬದಲಾವಣೆ ಬೇಕಿರುವಂಥ ಒಂದು ಹಾದಿ ಕೊಟ್ಟಾಗ, ಒಂದು ನಿದರ್ಶನ ಕೊಟ್ಟಾಗ ಉಪೇಂದ್ರ ಅವ್ರಿಗನ್ಸಿತು ಇದು ಸಕಾಲ. ಈ ದೊಡ್ಡ ದೊಡ್ಡ ಪಕ್ಷಗಳ ಅಲೆ, ದೊಡ್ಡ ದೊಡ್ಡ ಪಕ್ಷಗಳ ಭ್ರಷ್ಟಾಚಾರ, ದೊಡ್ಡ ದೊಡ್ಡ ಪಕ್ಷಗಳು ಕೊಡ್ತಾ ಇರುವಂಥ ಒಂದು ಸುಳ್ಳಿನ ಭರವಸೆ ಅಥವಾ ಈ ಗ್ಯಾರಂಟಿಗಳು ನಮ್ಮ ದೇಶಕ್ಕೆ ಮಾರಕವಾಗಿದೆ. ಹಾಗಾಗಿ ನಾವು ಕೂಡ ಈಗ ಸಕಾಲದಲ್ಲಿ ಪಕ್ಷವನ್ನು ಬಲಪಡಿಸಿ ಚುನಾವಣೆಗೆ ಇಳಿದ್ರೆ ನಾವು ಕೂಡ ಅಧಿಕಾರಕ್ಕೆ ಬರಬಹುದು ಎನ್ನುವಂಥ ಒಂದು ಮಾತನ್ನು ಕೇಳಿಸ್ಕೊಂಡು ಮಾತಿಗೆ ನಂಬ್ಕೊಂಡಿದ್ದೀಗ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಬೇರೆ ಬೇರೆ ಕಡೆ ಆಗಲಿ ಆದಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಾ ಇದ್ದಾರೆ, ನೀವು 4-6 ಜನಕ್ಕೆ ಹೇಳಿ, ಆ ಮುಖಾಂತರ ಜನರು ಇಂಥ ಒಂದು ಪಾರ್ಟಿ ಬರ್ತಾ ಇದೆ ಎನ್ನುವಂಥ ಮಾತಿಗೆ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಆ ವಿಷಯಕ್ಕೆ ಬರೋದಾದರೆ ಅವರ ಒಂದು ಮ್ಯಾನಿಫೆಸ್ಟೋ ಅಥವಾ ಅವರ ಒಂದು ಪ್ರಣಾಳಿಕೆ ಅಂದರೆ, ನಮ್ಮ ದೇಶದಲ್ಲಿ ಆಡಳಿತದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಪಾರದರ್ಶಕತೆ ಬರಬೇಕು. ಶಾಸಕರಿಗೆ 2 ಲಕ್ಷ ಸಂಬಳನೋ ಅಥವಾ ಎಷ್ಟು ಸಂಬಳ ಇರುತ್ತೆ, ಆ ದುಡ್ಡಿನಲ್ಲಿ ಮಾತ್ರ ಅವರು ಕೆಲಸ ಮಾಡಬೇಕು. ನೀವು ಹಾಕಿದಂಥ ವೋಟ್ ಅವರಿಗೆ ಸಂಬಳವಾಗಿ ಹೋಗುತ್ತೆ ಹೊರತು ಅವರು ತಮ್ಮ ಮನೆಯಿಂದ ತಂದುಕೊಂಡು ನಿಮಗೆ ಕಾಮಗಾರಿ ಮಾಡಿಕೊಡಲ್ಲ. ಸರ್ಕಾರದಲ್ಲಿ ಟ್ಯಾಕ್ಸ್ ಮುಖಾಂತರ ಹಣ ಇರುತ್ತೆ, ಆ ಹಣವನ್ನು ನಿಮಗೆ ಬೇಕಾದ ಕಡೆ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು. ಅವರಿಗೆ ಸರ್ಕಾರ ಸಂಬಳ ಕೊಡುತ್ತೆ, ಆ ಸರ್ಕಾರದ ಸಂಬಳದಲ್ಲಿ ಮಾತ್ರ ಅವರು ಕೆಲಸವನ್ನು ಮಾಡಬೇಕು. ಒಂದೇ ₹1 ಅವರು ಭ್ರಷ್ಟಾಚಾರಕ್ಕೆ ಹೋಗಬಾರ್ದು. ಪ್ರಚಾರಕ್ಕೆ ಬರುವಾಗಲೂ ಕೂಡ ಅವರಲ್ಲಿದ್ದಂಥ ಹಣವನ್ನು ಖರ್ಚು ಮಾಡಿ ಪ್ರಚಾರಕ್ಕೆ ಬರಬೇಕು. ಚಿಕ್ಕ ಪುಟ್ಟ ಒಂದು ಪ್ಯಾಂಪ್ಲೇಟನ್ನು ಹಂಚಬೇಕು, ಜೊತೆಗೆ ಒಂದು ಕಾರ್ ಮುಖಾಂತರ ಒಂದು ಬೈಕ್ ಮುಖಾಂತರ ಜನರನ್ನು ತಲುಪಬೇಕು. ಸಣ್ಣ ಪುಟ್ಟ ಹಣದಲ್ಲಿ ಚುನಾವಣೆಯನ್ನು ಗೆದ್ದು ಬೀಗಬೇಕು ಮತ್ತು ಸರ್ಕಾರ ಕೊಟ್ಟಂಥ ಸಂಬಳದಲ್ಲಿ ಅವರು ಕೆಲಸ ಮಾಡಬೇಕು. ಅವರು ಸರ್ಕಾರಿ ನೌಕರರು ಎನ್ನುವಂಥ ಒಂದು ಪ್ರಣಾಳಿಕೆ ಇದೆ. ಜೊತೆಗೆ ಅವರು ಈಗ ಪ್ರಚಾರವನ್ನು ಮಾಡ್ತಿದ್ದಾರೆ. ಅವರ ಕತ್ತರಗುಪ್ಪೆ ನಿವಾಸದಲ್ಲೂ ಕೂಡ ಒಂದು ಚಿಕ್ಕದಾದ ಒಂದು 2 ಕ್ಯಾಮ್ರಾ ಇಟ್ಕೊಂಡು ಒಂದು ಸ್ಟುಡಿಯೋ ಮಾಡಿಕೊಂಡು ಯಾರೇ ಬಂದರೂ ಕೂಡ ಇಂಟರ್ವ್ಯೂನ ಕೊಡ್ತಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಅವರು ಇದೀಗ ಎಲ್ಲ ಕಡೆ ಪ್ರಚಾರ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಅವರಿಗೊಂದು ಆತ್ಮವಿಶ್ವಾಸ ಬಂದಿದೆ. ಇಲ್ಲ, ಈ ಸಲ ಜನರು ಬದಲಾವಣೆ ಬಯಸಿದ್ದಾರೆ, ನಾವು ಬೇರೆ ಪಕ್ಷದ ಥರ ಅಲ್ಲ, ನಾವು ಕೂಡ ಒಂದು ಪಾರದರ್ಶಕತೆ ಆಡಳಿತ ಕೊಡಬೇಕು. ಸರ್ಕಾರಕ್ಕೆ ಇಷ್ಟು ಟ್ಯಾಕ್ಸ್ ಬರುತ್ತೆ, ಇಷ್ಟು ಹೋಗುತ್ತೆ, ಇಷ್ಟು ಕಾಮಗಾರಿ ಆಗುತ್ತೆ, ಇಷ್ಟು ಹೋಗುತ್ತೆ, ಇಷ್ಟು ಹಣ ಸರ್ಕಾರಕ್ಕೆ ಬರುತ್ತೆ, ಇಷ್ಟು ಖರ್ಚಾಗಿದೆ, ಎಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ ಅನ್ನುವಂಥ ಲೆಕ್ಕಾಚಾರ ತಾನು ಕೊಡ್ತೇನೆ ಎನ್ನುವಂಥ ಅಥವಾ ಶ್ವೇತಪತ್ರ ಹೊರಡಿಸ್ತೇವೆ ಅನ್ನೋ ಒಂದು ಭರವಸೆ ಇದೆಯಲ್ಲ, ಅದನ್ನು ಮಾಡ್ತೇವೆ ಎನ್ನುವಂಥ ಒಂದು ಭರವಸೆಯನ್ನು ಈಗ ಕೊಡ್ತಾ ಇದ್ದಾರೆ. ಆ ಭರವಸೆ ಕೇವಲ ಭರವಸೆ ಆಗಬಾರ್ದು, ಅದು ಮಾತಾಗಬೇಕು ಎನ್ನುವಂಥ ಮಾತನ್ನು ಇದೀಗ ಉಪೇಂದ್ರ ಅವರು ಹೇಳ್ತಾ ಇದ್ದಾರೆ. ಆದರೆ ಉಪೇಂದ್ರ ಅವರಿಗೆ ಒಂದು ದೊಡ್ಡದಾದಂಥ ವಿರೋಧ ಕೂಡ ಇದೆ. ಉಪೇಂದ್ರಗೆ ಜಾತಿಯ ವಿರೋಧ ಕೂಡ ಇದೆ. ಯಾಕಂದರೆ ಅವರು ಬ್ರಾಹ್ಮಣ ಸಮುದಾಯದಿಂದ ಬಂದವರು. ಅವರು ಆಡಿದಂಥ ಮಾತು, ಅವರು ಕೆಲವೊಂದು ಮಾತು ಕೂಡ ಕಳೆದ ವರ್ಷ ತುಂಬ ಒಂದು ಕಾಂಟ್ರವರ್ಸಿ ಆಗಿತ್ತು. ಹಾಗಾಗಿ ಅವರಿಗೆ ಎಡಪಂಥರು ಅಥವಾ ಮುಸ್ಲಿಮ್ಸರು ಅಥವಾ ಬೇರೆ ಬೇರೆ ಈ ಕೆಳ ಸಮುದಾಯದ ವರ್ಗದ ಜನರು ಅವರಿಗೆ ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅವರಿಗೆ ದೊಡ್ಡದಾದಂಥ ಕಂಟಕ, ದೊಡ್ಡದಂಥ ಸವಾಲು ಅಂದರೆ, ನೀವು ಎಷ್ಟೇ ಪಾರದರ್ಶಕತೆ ಆಡಳಿತ ಕೊಡ್ತೀವಿ ಅಂದರೂ ಕೂಡ ಈ ಜಾತಿ ಅಡ್ಡ ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ಜಾತಿಯ ಅಡ್ಡವನ್ನು ಹೇಗೆ ಅವರು ಮೆಟ್ಟಿ ನಿಲ್ತಾರೆ, ಎಲ್ಲರನ್ನು ಕೂಡ ಹೇಗೆ ಸಮಾಧಾನ ಪಡಿಸ್ಕೊಂಡು ಹೋಗ್ತಾರೆ, ಅಥವಾ ಜನರನ್ನು ಹೇಗೆ ಎಲ್ಲ ಜಾತಿಯ ಜನರನ್ನು ಹೇಗೆ ರೀಚ್ ಮಾಡ್ತಾರೆ, ಇದು ಅವರಿಗೆ ದೊಡ್ಡದಾದಂಥ ಸವಾಲಾಗಿದೆ. ನೀವು ಪಾರದರ್ಶಕತೆ ಕೊಡ್ತೇವೆ ಎಲ್ಲವೂ ಹೌದಾದರೆ ಈ ಸಮುದಾಯದಲ್ಲಿ ಅಥವಾ ಈ ನಮ್ಮ ವ್ಯವಸ್ಥೆಯಲ್ಲಿ ಜಾತಿ ಸಮುದಾಯ ಒಂದು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿದೆ. ಹಾಗಾಗಿ ಈ ಜಾತಿ ಸಮುದಾಯದ ವಿರೋಧವನ್ನು ಅವರು ಹೇಗೆ ಬಳಸ್ಕೊಳ್ತಾರೆ, ಅದಾದ ನಂತರ ಜನರಿಗೆ ಹೇಗೆ ರೀಚ್ ಆಗ್ತಾರೆ, ಎಲ್ಲವೂ ಕೂಡ ಅವರಿಗೆ ದೊಡ್ಡ ಸವಾಲಾಗಿದೆ. ಜೊತೆಗೆ ಅವರ ಒಂದು ಸ್ಟಾರ್ ಅವರ ಒಂದು ಸ್ಟಾರ್ಗೆ ಇರಬಹುದು, ಎಲ್ಲವೂ ಕೂಡ ರೀಚ್ ಆದರೂ ಕೂಡ ಅವರ ಜೊತೆ ವಾಲ್ಮೀಕಿ ಸಮುದಾಯದಂಥ ಸುದೀಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿಯ ಒಂದು ದೊಡ್ಡ ಜಾತಿ ಅಂದರೆ ಈ ಜಾಸ್ತಿ ಜನಸಂಖ್ಯೆ ಇರುವಂಥ ಒಂದು ಸಮುದಾಯದ ನಾಯಕರನ್ನು ತನ್ನೊಟ್ಟಿಗೆ ಕರ್ಕೊಂಡು ಹೋಗಿ ಅವರನ್ನು ಪ್ರಚಾರಕ್ಕೆ ಬಳಸ್ಕೊಂಡ್ರೆ, ಜಸ್ಟ್ ಲೈಕ್ ಸುದೀಪ್ ಆಗಿರ್ಬೋದು, ಬೇರೆ ಬೇರೆ ಒಬ್ಬ ವ್ಯಕ್ತಿಯನ್ನು ಪ್ರಚಾರಕ್ಕೆ ಬಳಸ್ಕೊಂಡು ಜನರನ್ನು ರೀಚ್ ಮಾಡಿಸಿದ್ರೆ ಅಷ್ಟಕ್ಕೆ ಈ ಜಾತಿ ವಿರೋಧ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಆ ಮುಖಾಂತರ ಜನರನ್ನು ರೀಚ್ ಕೂಡ ಮಾಡಬಹುದು. ಇದು ಉಪೇಂದ್ರ ಅವರ ಒಂದು ಪಕ್ಷದ ಒಂದು ಸ್ಟೇಟಸ್ ಅಂತ ಹೇಳ್ಬೋದು. ಇನ್ನು ಯತ್ನಾಳ್ 2025 ಸರಿಸುಮಾರು ಮಾರ್ಚಲ್ಲಿ ಬಿಜೆಪಿಯಿಂದ ಉಚ್ಚಾಟನೆಯಾದರು. ಅದಾದ ನಂತರ ಬಿಜೆಪಿಗೆ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ ಅವರನ್ನು ಬಿಜೆಪಿಗೆ ಸೇರಿಸ್ಕೋತಾರೆ ಅನ್ನುವಂಥ ಪ್ರಶ್ನೆ ಕೂಡ ಅನೇಕರಲ್ಲಿದೆ. ಯಾಕಂದರೆ ಬಿಜೆಪಿಗೆ ಸೇರಿಸ್ಕೊಳ್ಬೇಕು, ಅದು ಬಿಜೆಪಿಗೆ ಯತ್ನಾಳ್ ಬರಬೇಕಂದ್ರೆ ಯಡಿಯೂರಪ್ಪನವರ ಕುಟುಂಬ ಬಿಜೆಪಿಯಿಂದ ಹೊರಗಿರಬೇಕು ಎನ್ನುವಂಥ ಅತ್ಯಂತ ದೊಡ್ಡದಂಥ ಸವಾಲು ಕೂಡ ಹಾಕಿದರೆ, ಅದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ, ಎಷ್ಟರ ಮಟ್ಟಿಗೆ ಅವರು ಅದು ಆಗುತ್ತೆ ಬಿಜೆಪಿ ಕಡೆಯಿಂದ ಎಲ್ಲೂ ಕೂಡ ಇದೀಗ ಕ್ವಶನ್ ಮಾರ್ಕ್ ಆಗಿದೆ. ಆದರೆ ಯತ್ನಾಳ್ ಅವರು ಯಾವುದಕ್ಕೂ ಹೆದರದೆ ತಾನೊಂದು ಪಕ್ಷವನ್ನು ಕಟ್ಟಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಸ್ವಲ್ಪ ಅನ್ಯಾಯ ಆಗ್ತಿದೆ, ಹಿಂದೂಗಳನ್ನ ತುಳಿದು ಕಾಂಗ್ರೆಸ್ ಆಳ್ತಾ ಇದೆ. ಜೊತೆಗೆ ಒಂದು ಕಡೆ ನನಗೆ ಕಾಂಗ್ರೆಸ್ ವಿರೋಧಿ ಆದರೆ ಮತ್ತೊಂದು ಕಡೆ ಈ ಯಡಿಯೂರಪ್ಪನವರ ಕುಟುಂಬ ನನಗೆ ಒಂದು ವಿರೋಧಿ ಬಣ ಎನ್ನುವಂಥ ರೀತಿಯಲ್ಲಿ
ಅವರು ಪಕ್ಷವನ್ನು ಕಟ್ತೇನೆ, ಈ ರಾಜ್ಯಾದ್ಯಂತ ನಾನು ಪ್ರಚಾರ ಮಾಡ್ತೇನೆ. ಜೊತೆಗೆ ಯತ್ನಾಳ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಕರ್ನಾಟಕದಲ್ಲಿ ಅನಂತಕುಮಾರ್ ಹೆಗಡೆ ಇದ್ದರು, ಈಶ್ವರಪ್ಪ ಇದ್ದರು, ಹೀಗೆ ಪ್ರತಾಪ್ ಸಿಂಹ ಅವರೆಲ್ಲರ ನಡುವೆ ಮತ್ತೊಬ್ಬ ಬಲಿಷ್ಠ ಅಥವಾ ಈ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾರಲ್ಲ, ಆ ಹಿಂದೂ ಫೈರ್ ಬ್ರ್ಯಾಂಡ್ ಈಗ ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ದವರು ಯಾರಂದರೆ ಅದು ಯತ್ನಾಳ್. ಮುಸ್ಲಿಂ ಬಾಹುಳ್ಯದ ವಿಜಯಪುರ ನಗರದ ಕ್ಷೇತ್ರದಲ್ಲಿ ಗೆದ್ದು ಬಿದ್ದಂಥವರು ಅದು ಯತ್ನಾಳ್ ಅವರು. ಈಗ ಪಕ್ಷದ ಉಚ್ಚಾಟನೆ ಆದರೂ ಕೂಡ ಅವರು ಎಲ್ಲೇ ಹೋಗಲಿ, ನಾರ್ತ್ ಕರ್ನಾಟಕ ಆಗಿರ್ಬೋದು, ಸೌತ್ ಕರ್ನಾಟಕ ಆಗಿರ್ಬೋದು, ಈ ಮಂಡ್ಯ ಮೈಸೂರು ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಎಲ್ಲೇ ಹೋದರೂ ಕೂಡ ಅವರಿಗೆ ಸಾವಿರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆ ಜನಸಂಖ್ಯೆ ಏನಾದರೂ ವೋಟ್ ಆಗಿ ಕನ್ವರ್ಟ್ ಆಗಿಬಿಟ್ರೆ ಅದು ಕೂಡ ಅವರಿಗೆ ಹೆಲ್ಪ್ ಆಗ್ಬೋದು. ಆದರೆ ಯತ್ನಾಳ್ ಅವ್ರನ್ನ ನಂಬಿ ಅವರ ಪಾರ್ಟಿಗೆ ಯಾರು ಬರ್ತಾರೆ ಅಥವಾ ಆ BJPಯ ಒಂದು ಬಂಡಾಯ ಬಣ ಇದೆಯಲ್ಲ, ಜಾರಕಿಹೊಳಿ ಆಗಿರ್ಬೋದು, DP ಹರೀಶ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಜೊತೆಗೆ ಸಿದ್ದೇಶ್ವರ, ಕುಮಾರ ಬಂಗಾರಪ್ಪ ಅವರೆಲ್ಲರೂ ಕೂಡ ಒಂದು ಸಣ್ಣ ಪಕ್ಷ ಅಥವಾ ಮುಂದಿನ ಪಕ್ಷ ಯತ್ನಾಳ್ ಅವ್ರ ಪಕ್ಷವನ್ನು ನಂಬಿ ಬರ್ತಾರ. ಆ ನಂಬಿ ಬಂದರೂ ಕೂಡ 224 ಕ್ಷೇತ್ರಗಳಲ್ಲಿ ಯತ್ನಾಳ್ ಅವರಿಗೆ ಒಂದು ಕಾರ್ಯಕರ್ತರು ಸಿಕ್ಕಿ ಆ ಸ್ಪರ್ಧಿಗಳು ಸಿಗ್ತಾರ. ಆ ಸ್ಪರ್ಧಿಗಳು ಸಿಕ್ಕರೂ ಕೂಡ ಈ ದೊಡ್ಡ ದೊಡ್ಡ ಪಕ್ಷಗಳ ಎದುರು ಗೆದ್ದು ಬೀಗ್ತಾರ. ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದು ಹಂತಕ್ಕೆ ಮತ್ತೊಂದು ಪಾರ್ಟಿ ಬರಬೇಕು, ಬಂದರೆ ಒಳ್ಳೆಯದಾಗತ್ತೆ ಅನ್ನೂ ಕೂಡ ಜನರು ಅನೇಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಕಾಂಗ್ರೆಸ್, BJP, JDSನ ವಿರುದ್ಧವಾಗಿ ಅವರು ಪಕ್ಷವನ್ನು ಹೇಗೆ ಕಟ್ಟು ಬೆಳೆಸ್ತಾರೆ, ಜೊತೆಗೆ ಯತ್ನಾಳ್ ಅವರನ್ನ ನಂಬಿ ಜನ ಯಾರು ಬರ್ತಾರೆ, ಅದಾದ ನಂತರ ಬಂದ ನಂತರ ಈ 224 ಕ್ಷೇತ್ರಗಳಲ್ಲಿ ಯಾವ ಮಟ್ಟಿಗೆ ಪ್ರಬಲ ಸ್ಪರ್ಧೆಯನ್ನು ಒಡ್ಡತ್ತೆ, ಅದು ಯಾವ ಲೆಕ್ಕಕ್ಕೆ BJP ಹೊಡೆತ ಆಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಅದು ಒಂದೊಂದು ಸತ್ಯ, ಯತ್ನಾಳ್ ಅವರು ಪಕ್ಷ ಕಟ್ಟಿ ಸದೃಢವಾಗಿ ಬೆಳೆಸುವ ಹಂತದಲ್ಲಿ ಎಷ್ಟು ಗೆಲ್ತಾರೆ ಎಷ್ಟು ಸೋಲ್ತಾರೆ ಅನ್ನೋದಕ್ಕಿಂತ ಅದು BJPಗೆ ದೊಡ್ಡ ಹೊಡೆತ ಅಂತೂ ಗ್ಯಾರಂಟಿ. ಇದು ಎರಡನೇ ಪಾರ್ಟಿ ಆದಂಥ ಯತ್ನಾಳ್ ಅವರ JCB ಅನ್ನುವಂಥ ಲೆಕ್ಕಾಚಾರ. ಇನ್ನು ರವಿಕೃಷ್ಣಾರೆಡ್ಡಿ 2023ರಲ್ಲೂ ಕೂಡ 224 ಕ್ಷೇತ್ರಗಳಲ್ಲಿ ಪೈಕಿ 195 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು. ಅದಾದ ನಂತರ ಎಲ್ಲ ಸ್ಪರ್ಧೆಗಳು ಕೂಡ 1800, 1300 ಎಲ್ಲ ಹೀಗೆ ಗೆದ್ದಿದ್ರು. ಅವರು ಒಟ್ಟಾರೆ ಮತ ಟೋಟಲ್ ಆಗಿ 1,60,000 ಮತಗಳನ್ನ ಪಡ್ಕೊಂಡಿದ್ರು. ಶೇಕಡ 0.05 ಅಂತ ಹೇಳ್ಬೋದು ಅಥವಾ 0.06 ಅಂತ ಹೇಳ್ಬೋದು. ಅದರ ಜೊತೆಗೆ ಮೇಲುಕೋಟೆಯಲ್ಲಿ ಒಬ್ಬ ಸ್ಪರ್ಧಿ 1,379 ಮತವನ್ನು ಗಳಿಸಿದ್ದು ಇಲ್ಲಿಯ ತನಕ ಅವರ ಪಾರ್ಟಿಯಿಂದ ಅತ್ಯಂತ ಜಾಸ್ತಿ ಮತವನ್ನು ಪಡ್ಕೊಂಡಂಥ ಅಭ್ಯರ್ಥಿ ಅನ್ನುವಂಥ ಖ್ಯಾತಿಗೂ ಹೆಗ್ಗಳಿಗೂ ಕೂಡ ಪಾತ್ರವಾಗಿದ್ದಾರೆ. ಆದರೆ ಈಗಿನ ಮಟ್ಟದಲ್ಲಿ ಅವರು ಸೋಷಿಯಲ್ ಮೀಡಿಯಾವನ್ನು ಸಖತ್ತಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ KRS ಪಕ್ಷದ ಸಂಸ್ಥಾಪಕರಾಗಿರುವಂಥ ರವಿಕೃಷ್ಣಾರೆಡ್ಡಿ ಅವರು ಸಕ್ರಿಯವಾಗಿ ರಾಜಕೀಯ ಇಳಿದಿದ್ದಾರೆ. ಜೊತೆಗೆ ಅವರ ಪಾರ್ಟಿ ಈಗ 224 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಜನರು ಕೂಡ ಬಯಸಿದ್ದಾರೆ, ಒಂದು ಉಪೇಂದ್ರ, ಒಂದು ರವಿಕೃಷ್ಣಾರೆಡ್ಡಿ ಅವರ ಪಾರ್ಟಿ ತಾವು ಮತ ಹಾಕಬೇಕು, ಸಾಕಾಗ್ಬಿಟ್ಟು ಈ ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಎನ್ನುವಂಥ ಲೆಕ್ಕಾಚಾರ ಕೂಡ ಹಾಕಿದ್ದಾರೆ. ನೋಡಿ, ಇಲ್ಲಿ ಒಂದು ಗಮನಿಸಬೇಕಂತ ಸಂಗತಿ ಅಂದರೆ ಕಾಂಗ್ರೆಸ್ನವರು ಈಗಾಗಲೇ 5 ಗ್ಯಾರಂಟಿಲಿ 4 ಗ್ಯಾರಂಟಿಗಳನ್ನ ಪೂರೈಸ್ತಾ ಇದ್ದಾರೆ. BJP ಗೆಲ್ಲಬೇಕಂದ್ರೆ ಆ ಗ್ಯಾರಂಟಿಗಳ ಮೇಲೆ ಮತ್ತಷ್ಟು ಹಣ ಕೊಡ್ತೀವಿ ಅನ್ನುವಂಥ ಗ್ಯಾರಂಟಿ ಕೊಡ್ತಾರೆ. ಯಾಕಂದರೆ ಗೃಹಲಕ್ಷ್ಮಿ ಹಣವಾಗಿ ಪ್ರತಿಯೊಬ್ಬ ಮನೆ ಯಜಮಾನಿ 2,000 ರೂಪಾಯಿ ಕೊಡ್ತೀವಿ ಎಂದು ಕಾಂಗ್ರೆಸ್ ಹೇಳಿದರೆ ಇದಕ್ಕೆ 500 ರೂಪಾಯಿ ಸೇರಿಸಿ ತಾವು ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಹಾಗಾಗಿ ಈ ಎಲ್ಲ ಭರವಸೆಗಳನ್ನ ಸೈಡ್ಗಿಟ್ಟು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋದರೆ ನಮ್ಮ ಕೆಲಸ ಒಂದೇ ಒಂದು ರೂಪಾಯಿ ಖರ್ಚಾಗದೆ ಮಾಡ್ಕೊಂಡು ಬರಬೇಕು. ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಒಂದೇ ಒಂದು ರೂಪಾಯಿ ತೆಗೆದುಕೊಳ್ಬಾರ್ದು. ಆ ಮುಖಾಂತರ ನಾವು ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡ್ತೇವೆ ಅನ್ನುವಂಥ ಒಂದೇ ಒಂದು ಅಜೆಂಡಾ ಇಟ್ಕೊಂಡಿದ್ದೀಗ KRS ಪಾರ್ಟಿ ಕೆಲಸ ಮಾಡ್ತಿದೆ. ಅವರಿಗೆ 224 ಕ್ಯಾಂಡಿಡೇಟ್ಗಳು ಸುಲಭವಾಗಿ ಸಿಗ್ತಾರೆ. ಜೊತೆಗೆ ಯುವತಿಯರನ್ನು ಯಂಗ್ಸ್ಟರ್ ಅವರನ್ನು ಅವರು ಅಂದರೆ ಯುವತಿಯರ ಮೇಲೆ ಜಾಸ್ತಿ ಕಣ್ಣಿಟ್ಟಿದ್ದಾರೆ. ಅವರು ರಾಜಕೀಯಕ್ಕೆ ಬರಬೇಕು, ಜೊತೆಗೆ ರಾಜಕೀಯದಲ್ಲಿ ಬಂದು ಕೊಡುವಂಥ ಸರ್ಕಾರಕ್ಕೆ ಕೊಡುವಂಥ ಸಂಬಳದಲ್ಲಿ ಕೆಲಸ ಮಾಡಬೇಕನ್ನುವಂಥ ಒಂದು ದುಂಬಾಲಿಗೆ ಬಿದ್ದಂತಿದೆ. ಅವರಿಗೆ 224 ಕ್ಷೇತ್ರ ಸಿಗತ್ತೆ. ಜನ ಯಾವ ಮಟ್ಟಿಗೆ ಅವರಿಗೆ ಮತ ಹಾಕ್ತಾರೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ KRS ಪಕ್ಷದ ರವಿಕೃಷ್ಣಾರೆಡ್ಡಿ ತುಂಬ ಬುದ್ಧಿವಂತರು, ಜೊತೆಗೆ ಅಂಥ ಒಂದು ಪಾರ್ಟಿ ಬರಬೇಕು ಎನ್ನುವುದು ಕೂಡ ಅನೇಕರ ಮನಸ್ಸಿನಲ್ಲಿದೆ. ಈ ದೊಡ್ಡ ದೊಡ್ಡ ಪಕ್ಷಗಳ ಆಡಳಿತಕ್ಕೆ ಬೇಸತ್ತಂಥ ಜನಸಾಮಾನ್ಯರು, ಇದೀಗ ಭ್ರಷ್ಟಾಚಾರದಿಂದ ಬೇಸತ್ತಂಥ ಜನಸಾಮಾನ್ಯರು ರವಿಕೃಷ್ಣಾರೆಡ್ಡಿ ಅವರಂಥ ಪಕ್ಷ ಬರಬೇಕು, ಜೊತೆಗೆ ಉಪೇಂದ್ರ ಅವರ ಉಪ್ಪಿ ಪ್ರಜಾಕೀಯ ಬರಬೇಕೆನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ. ಒಂದು ವೇಳೆ ಆ ಎರಡು ಪಾರ್ಟಿಗಳು ದೊಡ್ಡ ಪಾರ್ಟಿ ವಿರುದ್ಧ ಈ ಎರಡು ಪಾರ್ಟಿಗಳು ಜನರಿಗೆ ರೀಚ್ ಆದರೆ ಅದು ಕೂಡ ವರ್ಕೌಟ್ ಆಗ್ಬೋದು. ಆದರೆ 2028ರ ಚುನಾವಣೆಯಲ್ಲಿ ಎಲ್ಲವೂ ವೋಟ್ ಹರಿದು ಹೊಂಚು ಹೋಗೋದ್ರಿಂದ ಇಲ್ಲಿ 2028ರ ಚುನಾವಣೆಯ ಫಲಿತಾಂಶ ಅತಂತ್ರ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ JDS 19 ಸೀಟ್ ಗೆದ್ದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಅದರ ಸಂಖ್ಯೆ ಜಾಸ್ತಿಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಬರುವುದು ಸ್ವಲ್ಪ ಡೌಟ್ ಆದರೂ ಕೂಡ 100ರ ಆಸ್ಪಾಸ್ನಲ್ಲಿ ಬರಬಹುದು. ಜೊತೆಗೆ BJP ಕೂಡ 80-85 ಬರಬಹುದು. ಜೊತೆಗೆ JDS ಕೂಡ 30-35 ಬರಬಹುದು. ಜೊತೆಗೆ ಈ ಪಕ್ಷಗಳೇನಾದರೂ ಹೋರಾಟ ಮಾಡಿ ಆ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡ್ರೆ ಅಥವಾ ತನ್ನ ಒಂದು ಅಧಿಕಾರ, ತನ್ನ ಒಂದು ಪ್ರಣಾಳಿಕೆ ಮುಖಾಂತರ ಜನರು ರೀಚ್ ಆದರೆ ಈ ದೊಡ್ಡ 3 ಪಕ್ಷಗಳಿಗೂ ಕೂಡ ಕಂಟಕ
ಪಕ್ಕ. ಆದರೆ ಈ ಎರಡು ಪಕ್ಷಗಳು ನಾನು ಹೇಳ್ದಂಗೆ ಉಪೇಂದ್ರ ಅವರ ಪ್ರಜಾಕೀಯ ಆಗಿರ್ಬೋದು ಅಥವಾ ರವಿಕೃಷ್ಣಾರೆಡ್ಡಿ ಅವರ KRS ಆಗಿರ್ಬೋದು ಎಷ್ಟು ಸೀಟ್ ಗೆಲ್ಲತ್ತೆ, ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುತ್ತಾ, ಅಥವಾ ಈ ಮತಗಳ ಹಂಚಿಕೆಯಲ್ಲಿ ಎಲ್ಲ ಹರಿದು ಹಂಚಾಗಿ ತನ್ನ ಎಷ್ಟು ಸೀಟ್ಗಳನ್ನ ಗೆಲ್ಲಿಸ್ಕೊಂಡು ಬರುತ್ತೆ ಅನ್ನೋದ್ರ ಮೇಲೆ BJP, JDS ಮತ್ತು ಕಾಂಗ್ರೆಸ್ನ ಒಂದು ಭವಿಷ್ಯ ಕೂಡ ಅಡಗಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈಗ ಉಪೇಂದ್ರ ಮತ್ತು KRS ಪಾರ್ಟಿಗಳು ಸಕ್ರಿಯವಾಗಿ ರಾಜಕೀಯಕ್ಕೆ ಇಳಿದಿದ್ದಾರೆ. ಅವರಿಗೆ ಹೇಗೆ ಅದನ್ನು ಮ್ಯಾನಿಫೆಸ್ಟೋವನ್ನು ರೀಚ್ ಮಾಡ್ತಾರೆ ಮತ್ತು ಅದನ್ನು ಜನರಿಗೆ ಹೇಗೆ ರೀಚ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈಗ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಸೋಷಿಯಲ್ ಮೀಡಿಯಾವನ್ನೇ ಕೇವಲ ನಂಬಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಮಾಡ್ಕೊಂಡಿದ್ರೆ ಅದು ಜನರಿಗೆ ರೀಚ್ ಆಗಲ್ಲ. ಜನರಿಗೆ ಬೂತ್ ಲೆವೆಲಲ್ಲಿ ಅವರಿಗೊಂದು ಸಂಘ ಕಟ್ಕೊಂಡು, ಕಾರ್ಯಕರ್ತನ ಕಟ್ಕೊಂಡು ಜನರನ್ನು ರೀಚ್ ಮಾಡಿಸಿ ಆ ಕ್ಯಾಂಡಿಡೇಟ್ಗಳನ್ನ ಈಗಲೇ ಆಯ್ಕೆ ಮಾಡಿಕೊಂಡು ಆ ಕಾರ್ಯಕರ್ತರು ಅಥವಾ ಆ ಸ್ಪರ್ಧಿಗಳು ಜನರನ್ನ ರೀಚ್ ಆಗಬೇಕು. ನಮ್ಮ ಪಕ್ಷದ ಚಿಹ್ನೆ ಹೀಗಂತ ಹೇಳಬೇಕು. ಜೊತೆಗೆ ಆ ಪಕ್ಷದ KRS ಆಗಿರ್ಬೋದು ಅಥವಾ ಉಪೇಂದ್ರ ಅವರ ಪ್ರಜಾಕೀಯ ಆಗಿರ್ಬೋದು, ಆ ಪಾರ್ಟಿಯ ಕ್ಯಾಂಡಿಡೇಟ್ಗಳು ಜನರನ್ನ ಹೇಗೆ ರೀಚ್ ಆಗ್ತಾರೆ ಎಲ್ಲದರ ಮೇಲೆ ಇದೀಗ BJP, JDS ಮತ್ತು ಕಾಂಗ್ರೆಸ್ನ ಭವಿಷ್ಯ ಅಥವಾ ರಾಜಕೀಯ ಲೆಕ್ಕಾಚಾರ ನಿಂತಿದೆ. ಇವೆರಡು ಪಾರ್ಟಿ ಜೊತೆಗೆ ಯತ್ನಾಳ್ ಅವ್ರ ಪಾರ್ಟಿ ಬರಲಿ, ಜೊತೆಗೆ ಒಂದು ಬದಲಾವಣೆ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.